ಎಲ್ಲರಿಗೂ ಕಥಾಕನಜ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕಥೆಯ 69ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಜರ್ಜರಿತವಾದ ಮನಸ್ಸನ್ನು ಗಟ್ಟಿಗೊಳಿಸಿ ಎದೆಯಲ್ಲಿ ದಳ್ಳುರಿಯನ್ನು ಹೊತ್ತುಕೊಂಡೇ ಮನೆಯೊಳಗೆ ಕಾಲಿಟ್ಟಳು ಧಾರಿಣಿ. ಅಂದು ರಾಮ್, ಶ್ಯಾಮ್, ಪಾರ್ಥ ಎಲ್ಲರೂ ಮನೆಯಲ್ಲೇ ಇದ್ದರು. ಮನೆಯ ಸದಸ್ಯರು ಎಲ್ಲರೂ ಹಾಲ್ನಲ್ಲಿ ಕೂತಿದ್ದರು. ಜೊತೆಗೆ ಸುಧಾಕರ್ ರವರು ಸಹ ಅದೇನನ್ನು ಶ್ಯಾಮ್ರವರ ಜೊತೆ ಮಾತನಾಡುತ್ತಿದ್ದರು. ಒಂದು ಬಾರಿ ಅವಳ ಕಣ್ಣಿಗೆ ಅವರೆಲ್ಲರೂ ತನ್ನ ಹಿತಶತ್ರುಗಳಂತೆ ಕಂಡರು. ಪ್ರಣವ್ ಇನ್ನೂ ಮನೆಗೆ ಹಿಂದಿರುಗಿರಲಿಲ್ಲ. ಅವರೆಲ್ಲರನ್ನು ಕಾಣುತ್ತಾ ಧುಮುಗುಡುತ್ತಾ ಮುಷ್ಟಿ ಬಿಗಿದು ನಿಂತಳು ಧಾರಿಣಿ. ತುಸು ಹೊತ್ತಿನ ನಂತರ ಅವಳನ್ನು ಕಂಡ ನೀಲಾರವರು, ಧಾರಿಣಿ, ಬೆಳಿಗ್ಗೆನೆ ಎಲ್ಗಮ್ಮ ಹೋಗಿದ್ದೆ? ತಿಂಡಿನೂ ತಿನ್ನದೆ ಈಗಾದರೂ ಬಂದು ತಿಂಡಿ ತಿನ್ನು ಎಂದವಳು ಎದ್ದು ನಿಂತರೆ ಅದರ ಅವಶ್ಯಕತೆ ಇಲ್ಲ ದೊಡ್ಡತ್ತೆ ಎಂದಳು. ಹಿಂದೆಂದು ಅವಳು ಈ ರೀತಿ ಮುಖ ಬಿಗಿದುಕೊಂಡು ತನ್ನ ಜೊತೆ ಮಾತನಾಡಿರಲಿಲ್ಲ. ಇಂದೇಕ ಅವಳ ನಡವಳಿಕೆ ಕಂಡು ಬೆಡಗಾದರೂ ನೀಲ. ಉಳಿದ ಸದಸ್ಯರ ಮುಖಭಾವವು ಅದಕ್ಕೇನು ಹೊರತಲ್ಲ. ಫ್ರೆಂಡ್ನ ಮೀಟ್ ಮಾಡಿದ್ಯಾನಾ? ಸಹಜವಾಗಿ ಕೇಳಿದಳು ಭ್ರಮ. ಮಾಡಿದೆ ಎಂದವಳು. ನಾನು ನಿಮ್ಮೆಲ್ಲರ ಹತ್ರನೂ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಎಂದಳು ಮನೆಯವರನ್ನು ಉದ್ದೇಶಿಸಿ. ಅದೇನಮ್ಮ, ಮಾತಾಡು ಎಂದರು ರಾಮ್. ಪ್ರಣವ್ಗೂ ರೀಮನಿಗೂ ಏನು ಸಂಬಂಧ ಕೇಳಿದಳು ಗಂಭೀರವಾಗಿ. ಅವಕ್ಕಾದರೂ ಮನೆಯವರು. ಮೇಘ ಹಾಗೂ ಶ್ಯಾಮ್ರವರ ಎದೆ ಡವಗುಟ್ಟಲು ಶುರುವಾಯಿತು. ಏನಮ್ಮ ಹೀಗೆ ಕೇಳ್ತಾ ಇದ್ದೀಯಾ? ಅವರಿಬ್ಬರು ಒಳ್ಳೆ ಸ್ನೇಹಿತರು ಎಂದರು ನೀಲ ತಡವರಿಸುತ್ತಲೇ. ಅಲ್ಲ ಎಂದು ಪೇಲವನಗುನಕ್ಕವಳು. ನಾನು ಪ್ರಣವ್ಗೆ ಎಷ್ಟನೇ ಹೆಂಡತಿ ಅತ್ತೆ? ಮೇಘರವರ ಮುಂದೆ ನಿಂತು ಕೇಳಿದರೆ ಭೂಮಿಗೆ ಹಿಡಿದು ಹೋದರವರು. ಅವಳ ಕಣ್ಣಲ್ಲಿ ಕಣ್ಣಿಡಲು ಅವರಿಂದ ಆಗಲಿಲ್ಲ. ಯಾಕತ್ತೆ ಮೌನ ಆಗ್ಬಿಟ್ರಿ? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಎಂದಳು. ಬಾಯಿ ಬಿಡಲಿಲ್ಲ ಅವಳು. ಎಂಥ ಅಸಂಬದ್ಧ ಪ್ರಶ್ನೆ ನಮ್ಮ ಇದು. ನೀನೇ ಅವಳ ಮೊದಲನೇ ಹೆಂಡತಿ ಹಾಗೆಂದು ಹೇಳುವಾಗ ಶ್ಯಾಮ್ರವರ ಗಂಟಲು ಒಣಗಿದ ಹಾಗಾಯಿತು. ಸುಳ್ಳು ಎಂದು ಒಂದೇ ಸಲ ಕೂಗಿದವಳು. ರೀಮಾ ಪ್ರಣವ್ ಮೊದಲನೇ ಹೆಂಡತಿ, ನಾನು ಪ್ರಣವ್ಗೆ ಎರಡನೇ ಹೆಂಡತಿ. ಇಷ್ಟು ದಿನ ನನ್ನ ಗಂಡನ ನಡುವೆ ಮೂರನೆಯವಳಾಗಿ ಅವಳು ಮೂಗು ತೂಡಿಸ್ತಾ ಇದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೆ. ಇಷ್ಟು ದಿನ ಅವರಿಬ್ಬರ ನಡುವೆ ನಾನು ಅಡ್ಡಲಾಗಿದ್ದೆ. ಅವರಿಬ್ಬರ ಜೀವನಕ್ಕೆ ಕಡೆಯದ ಬಂದ ಅತಿಥಿ ನಾನು ಎಂದವಳು ಜೋರಾಗಿ ಅಳಲು ಶುರು ಮಾಡಿದರೆ ಅವಳ ಮಾತು ಕೇಳಿ ಎಲ್ಲರೂ ಒಂದು ಕ್ಷಣ ಸ್ತಬ್ಧರಾದರು. ಇಷ್ಟು ದಿನ ಎದೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದ ಸತ್ಯದ ಜ್ವಾಲೆ ಅವರ ಎದೆಯನ್ನು ಸುಟ್ಟಿತ್ತು. ಆದರೆ ಧಾರಿಣಿಯ ಹಾಗೆಯೇ ಇದೇ ಮೊದಲನೇ ಬಾರಿಗೆ ಸತ್ಯ ತಿಳಿಯುತ್ತಿರುವ ಭ್ರಮ ದಿಗ್ಮೂಢಲಾಗಿದ್ದಳು. ಧಾರಿಣಿ ಏನೋ ಹೇಳಲು ಮುಂದಾದರೂ ಸುಧಾಕರ್, ಸಾಕು ಅಪ್ಪ, ಇನ್ನೇನು ಹೇಳೋಕೆ ನೀವು ಬರಬೇಡಿ. ಈಗಾಗಲೇ ಒಂದು ಗಂಡಿಗೆ ಮದುವೆ ಆಗಿದೆ ಅಂತ ಗೊತ್ತಿದ್ರು ಸ್ವಂತ ಮಗಳನ್ನೇ ಅವನ ಜೊತೆ ಕಟ್ಟೋಕೆ ನೋಡಿದ್ರಲ್ಲ, ಆ ಕ್ಷಣನೇ ನೀವು ಮಾತಾಡೋ ನೈತಿಕತೆನ ಕಳ್ಕೊಂಡ್ಬಿಟ್ರಿ. ಇನ್ನೇನು ಹೇಳಬೇಡಿ ದಯವಿಟ್ಟು ಎಂದು ಕೈ ಜೋಡಿಸಿದವಳು. ಯಾಕೆ ಹೀಗೆ ಮಾಡಿದ್ರಿ? ಎಲ್ಲರೂ ಸೇರಿಕೊಂಡು ಯಾಕೆ ನನ್ನ ಮತ್ತು ಆ ಹುಡುಗಿ ಜೀವನನ ಹಾಳು ಬಾವಿಗೆ ತಳ್ಳಿಬಿಟ್ರಿ? ಮೊದಲನೇ ಹೆಂಡತಿ ಬದುಕಿದ್ದಾಗಲೇ ಆ ಹುಡುಗನಿಗೆ ಇನ್ನೊಂದು ಮದುವೆ ಮಾಡಿಸೋದು ಯಾವ ತರಹದ ನ್ಯಾಯ? ಎಲ್ಲ ತಿಳ್ಕೊಂಡಿರೋ ನೀವುಗಳು ಹೀಗೆ ಮಾಡೋದಕ್ಕೆ ಹೇಗೆ ಸಾಧ್ಯ ಎಂದು ಅಕ್ಷರಶಃ ಕಿರುಚಿಯೇ ಬಿಟ್ಟಳು. ಅವಳ ಪ್ರಶ್ನೆಗೆ ಯಾರ ಬಳಿಯೂ ಉತ್ತರವಿಲ್ಲ. ಎಲ್ಲರೂ ತಲೆ ತಗ್ಗಿಸಿ ನಿಂತಿದ್ದಾರೆ. ಅವಳ ಪ್ರಶ್ನೆಗೆ ಎಲ್ಲರೂ ಕಂಗೆಟ್ಟು ಹೋದರು. ಅವಳ ಮೌನವನ್ನು ಕಂಡು ಇನ್ನಷ್ಟು ಖುದ್ದು ಹೋದಳು ಧಾರಿಣಿ. ಎಲ್ಲರೂ ತಪ್ಪು ಮಾಡಿದ್ದೀರಾ, ಅದನ್ನು ತಲೆ ತಗ್ಗಿಸಿ ಸಾಬೀತು ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ಸತ್ಯನ ಮುಚ್ಚಿಟ್ಟು 3 ಜನರ ಜೀವನ ಹಾಳು ಮಾಡಿರೋ ನೀವುಗಳು ನನ್ನ ದೃಷ್ಟಿನಲ್ಲಿ ಅಪರಾಧಿಗಳೇ. ನಿಮ್ಗಳಿಗೆ ಬುದ್ಧಿ ಹೇಳ್ತಾ ಕೊಡುವಷ್ಟು ಸಮಯ ನನ್ನಲ್ಲಿಲ್ಲ. ನಿಮ್ಗಳಿಗೆ ಆ ಸಾಹಸಕ್ಕೆ ನಾನು ಕೈ ಹಾಕೋದಿಲ್ಲ. ಆದರೆ ನನಗೆ ಉತ್ತರ ಬೇಕು, ಸತ್ಯ ಗೊತ್ತಾಗಬೇಕು. ಪ್ರಣವ್, ರೀಮಾ ಇಬ್ಬರಿಗೂ ಮದುವೆ ಆಗಿದ್ರು. ನೀವು ಯಾಕೆ ನನ್ನ ಜೊತೆ ಅವರ ಎರಡನೇ ಮದುವೆ ಮಾಡಿಸಿದ್ರಿ? ನನ್ನನ್ನೇ ಯಾಕೆ ಈ ಮನೆ ಸೊಸೆ ಮಾಡ್ಕೊಂಡ್ರಿ? ಈ ಮನೆ ಹಿರಿ ಸೊಸೆ ಆಗಿ ಪ್ರಣವ್ ಬಾಳ ಸಂಗಾತಿಯಾಗಿ ಇರಬೇಕಿದ್ದ ರೀಮಾನ ನೀವುಗಳು ದೂರ ಇಡೋದಕ್ಕೆ ಕಾರಣ ಏನು? ಗಂಡನ ಮನೆಯವರಿದ್ದರೂ ಅವಳು ಯಾಕೆ ಒಬ್ಬಂಟಿಯಾಗಿ ಬೇರೆ ಕಡೆ ಜೀವನ ನಡೆಸ್ತಾ ಇದ್ದಾಳೆ? ಅವಳನ್ನು ಕಂಡ್ರೆ ಯಾಕೆ ನೀವುಗಳು ಉರಿದು ಬೀಳ್ತೀರಾ? ಅಂತ ಯಾವ ಸಮಸ್ಯೆ ಅವಳಲ್ಲಿತ್ತು? ಅಥವಾ ನಿಮ್ಮ ಮಗನಲ್ಲೇ ಕೊರತೆ ಇತ್ತ ಕೇಳಿದಳು ಕಟುವಾಗಿ. ಹೇಗಾದರೂ ಅವರಿಂದ ಸತ್ಯವನ್ನು ಬಾಯಿ ಬಿಡಿಸಬೇಕಾಗಿತ್ತು ಅವಳಿಗೆ. ಧಾರಿಣಿ, ನಾವು ಆಗ್ಲಿಂದ ನೋಡ್ತಾನೆ ಇದ್ದೀವಿ. ಸುಮ್ಮನೆ ಇದ್ದೀವಿ ಅಂದ ಮಾತ್ರಕ್ಕೆ ನೀನು ಹೇಳ್ತಾ ಇರೋದು ಎಲ್ಲನೂ ಸರಿ ಅಂತಲ್ಲ, ಅಥವಾ ನಾವುಗಳು ತಪ್ಪಿತಸ್ಥರು ಅಂತಲ್ಲ. ಹೌದು, ರೀಮಾ ಪ್ರಣವ್ ಹೆಂಡತಿ.
ಈ ಮನೆ ಹಿಡಿ ಸೊಸೆ. ಆದರೆ ನೀನು ಅಂದ್ಕೊಂಡಿರೋ ಥರ ನಾವು ಇಷ್ಟಪಟ್ಟು ಅವರಿಬ್ಬರಿಗೂ ಮದುವೆ ಮಾಡಿಸಿಲ್ಲ. ಹಾಗಂತ ಹೇಳಿ ಒಂದು ಹೆಣ್ಣಿಗೆ ಅನ್ಯಾಯ ಮಾಡುವಷ್ಟು ಕಟುಕರು ಕೂಡ ನಾವಲ್ಲ. ಆದರೆ ನೀನು ಏನನ್ನು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದೆಯೋ ಅದು ನಿಜ ಅಲ್ಲ. ಅವಳನ್ನು ದೂರ ಇಡೋಕ್ಕೆ ಬೇರೊಂದು ಬಲವಾದ ಕಾರಣನೇ ಇದೆ ಎಂದರು ಶ್ಯಾಮ್ ಕೋಪವನ್ನು ಹತ್ತಿಕ್ಕಲಾಗದೆ. ನಾನು ಅದನ್ನೇ ಕೇಳ್ತಾ ಇರೋದು ಡಾಕ್ಟರ್ ಶ್ಯಾಮ್. ನಿಮ್ಮ ಮಗನಿಂದ ನಿಮ್ಮ ಮೊದಲನೇ ಸೊಸೆನ ದೂರ ಇಡೋದಕ್ಕೆ ಕಾರಣ ಏನು ಅಂತ. ಆ ಬಲವಾದ ಕಾರಣ ನನಗೂ ಗೊತ್ತಾಗಲಿ. ಯಾಕಂದರೆ ನಾನು ಅವರ ಎರಡನೇ ಹೆಂಡತಿ ಅಲ್ವಾ? ಇಷ್ಟು ಅಧಿಕಾರನೂ ನನಗಿಲ್ವಾ? ಬೇಕೆಂದೇ ಚುಚ್ಚು ಮಾತಾಡಿದಳು ಹುಡುಗಿ. ಒಂದು ಕ್ಷಣ ನೀರವ ಮೌನ. ಯಾಕಂದರೆ ಆಕೆ ಒಬ್ಬಳು ವೇಶ್ಯೆ ಮಗಳು, ಈ ಸಮಾಜದ ಹುಣ್ಣು. ಅವಳ ತಾಯಿ ಆದರ ಮಾಡ್ತಾ ಇದ್ಲು. ಶ್ರೀಮಂತರ ಮನೆ ಗಂಡು ಮಕ್ಕಳ ಮೇಲೆ ಕಣ್ಣು ಹಾಕಿ ಅವಳ ಜೀವನನ ಹಾಳು ಮಾಡಿ ತನ್ನ ಜೀವನ ನಡೆಸ್ತಾ ಇದ್ದವಳು ಅವಳೇ ಸೌಪರ್ಣಿಕ. ಅವಳ ವಯ್ಯಾರಕ್ಕೆ ಮರುಳಾಗಿ ಬಲೆಗೆ ಬಿದ್ದು ಹೆಂಡತಿ ಮಕ್ಕಳನ್ನು ಬೀದಿ ಪಾಲು ಮಾಡಿದ ಗಂಡಸರು ಅದೆಷ್ಟು. ಅಂಥ ಕೆಟ್ಟ ಜಾತಿಯ ಹುಳುವಿನಿಂದ ಜನ್ಮ ಪಡ್ಕೊಂಡು ಅವಳನ್ನು ನಮ್ಮನೆ ಸೊಸೆ ಮಾಡಿಕೊಂಡು ಇಡೀ ಸಮಾಜದ ಮುಂದೆ ನಗೆಪಾಟಲಿಗೆ ಗುರಿಯಾಗಬೇಕಿತ್ತ? ತನ್ನ ಹುಟ್ಟಿಗೆ ಕಾರಣ ಯಾರು ಅಂತಾನೆ ಆ ಹುಡುಗಿಗೆ ಗೊತ್ತಿಲ್ಲ. ಅಂಥವಳನ್ನು ನನ್ನ ಮಗನಿಗೆ ತಂದ್ಕೋಬೇಕಿತ್ತ? ಒಂದು ವೇಳೆ ಹಾಗೆ ಮಾಡ್ತಾ ಇರ್ತಿದ್ರೆ ಇವತ್ತು ನಮ್ಮನೆ ಮರ್ಯಾದೆ ಏನಾಗ್ತಾ ಇತ್ತು ಅನ್ನೋದು ನಿನಗೇನಾದರೂ ಗೊತ್ತಿದೆಯಾ? ಅವಳನ್ನು ಮನೆಗೆ ತಂದ್ಕೊಂಡು ಇಡೀ ಸಮಾಜನ ಎದುರು ಹಾಕೊಳ್ಳೋಕ್ಕೆ ಆಗುತ್ತಾ? ಅವಳಮ್ಮ ನೋಡಿದರೆ ಹಾಗೆ. ಇನ್ನು ಮಗಳು ತಾಯಿ ತುಳಿದ ಹಾದಿಯನ್ನು ತುಳಿಯದೇ ಇರ್ತಾಳ? ಅಂಥ ಮಾನ್ಗೆಟ್ಟ ಹುಡುಗಿಯನ್ನು ನಮ್ಮನೆಗೆ ಸೊಸೆಯಾಗಿ ತಂದ್ಕೋಬೇಕಿತ್ತ? ಬಾಯಿ ಮಾತಾಡಿ ಹೇಳೋದು ನೀರು ಕುಡ್ದಷ್ಟು ಸುಲಭ. ಆದರೆ ಅದರ ಮುಂದಿನ ಪರಿಣಾಮನ ಅನುಭವಿಸೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಇಷ್ಟಕ್ಕೂ ಪ್ರಣವ್ ರೀಮಾ ಮದುವೆ ಆಗಿದ್ದು ಗುಟ್ಟಾಗಿ. ಆದರೆ ಆ ಗುಟ್ಟು ರಟ್ಟಾಗಿ ನಮ್ಮನೆ ಘನತೆ ಗೌರವಕ್ಕೆ ಅದೆಷ್ಟು ಪಿಟ್ಟು ಬಿದ್ದಿತ್ತು ಅನ್ನೋದು ಆ ಅವಮಾನನ ಅನುಭವಿಸಿರೋ ನಮ್ಗಳಿಗೆ ಮಾತ್ರ ಗೊತ್ತು. ಆ ಘಟನೆ ಆದಮೇಲೆ ಅವರಿಬ್ಬರನ್ನು ದೂರ ಮಾಡಿ ಮತ್ತೆ ಪ್ರಣವ್ಗೆ ಒಳ್ಳೆ ಸಂಬಂಧ ಹುಡ್ಕೋಣಂತ ತೀರ್ಮಾನ ಮಾಡಿಕೊಂಡು ಮನೆ ಬಿಟ್ಟು ಹೆಣ್ಣಿನ ಕನೆಯವ್ರನ್ನ ಹುಡ್ಕೊಂಡು ಹೋದರೆ ಆ ದಿನ ನಮಗೆ ಅವಮಾನ ಅಪಮಾನ ಕಟ್ಟಿಟ್ಟ ಬುತ್ತಿ ಆಗಿರ್ತಾ ಇತ್ತು. ಯಾವ ತಂದೆ ತಾಯಿ ಆದರೂ ತಿಳಿದು ಮಗನಿಗೆ ಇಂಥ ಹುಡುಗಿನ ಗಂಟು ಹಾಕ್ತಾರೆ? ನೀನೇ ಹೇಳು. ನಾವು ಅಂತಲ್ಲ, ಈ ಪ್ರಪಂಚದಲ್ಲಿ ಇರೋ ಯಾರು ಕೂಡ ಒಬ್ಬ ವೇಶ್ಯ ಮಗಳನ್ನು ತಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದಿಲ್ಲ. ಈಗ ಹೇಳು, ನಾವು ಮಾಡಿದ್ದು ತಪ್ಪ ಸರಿನಾ? ಶ್ಯಾಮ್ರವರು ಒಂದೇ ಉಸಿರಿಗೆ ಸತ್ಯವನ್ನು ಬಹಿರಂಗಪಡಿಸಿದರೆ ಜೀವಂತ ಶವದಂತೆ ನಿಂತು ಬಿಟ್ಟಳು ಧಾರಿಣಿ. ಈಗಲೂ ಅವಳಿಗೆ ಸತ್ಯವನ್ನು ಅಡಗಿಸಿಕೊಳ್ಳೋಕೆ ಸಾಧ್ಯವಾಗುತ್ತಿಲ್ಲ. ಭ್ರಮ ಅಂತೂ ಬಿಟ್ಟ ಕಣ್ಣು ಬಿಟ್ಟಂತೆ ಮೂಕ ವಿಸ್ಮಿತಳಾಗಿ ಪಾರ್ಥನ ಮುಖ ನೋಡುತ್ತಾ ನಿಂತು ಬಿಟ್ಟಿದ್ದಾಳೆ. ಹೇಳಮ್ಮ ಧಾರಿಣಿ, ನೀನು ಕೇಳಿದ ಪ್ರಶ್ನೆಗೆ ಅವನು ಉತ್ತರ ಕೊಟ್ಟನಲ್ಲ, ಈಗ ಅವನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡು. ಅವಳ ಮೌನ ಕಂಡು ಕೇಳಿದಳು ರಾಮ್. ಅವಳು ಏನೆಂದು ತಾನೇ ಉತ್ತರಿಸಿಯಾಳು. ಕುಸಿದು ಕೂತು ಬಿಟ್ಟಳು ಹುಡುಗಿ. ಒಂದರ ಮೇಲೆ ಒಂದರ ಆಘಾತಕಾರಿ ಸುದ್ದಿಗಳು ಬಂದೊರಗಿ ಅವಳ ಹೃದಯವನ್ನೇ ಕಲ್ಲು ಮಾಡಿಬಿಟ್ಟಿವೆ. ಏನಂತ ಉತ್ತರ ಕೊಡಲಿ ಮಾವ? ನಾನು ಏನಂತ ಉತ್ತರ ಕೊಡಲಿ? ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನೋಡಿದಾಗ ನೀವು ಮಾಡಿದ್ದು ಸರಿ ಅನ್ನಿಸಿದರೆ, ನೊಂದು ಬೆಂದು ಹೋಗಿರೋ ರೀಮಾ ಜಾಗದಲ್ಲಿ ನಿಂತು ಯೋಚಿಸಿದಾಗ ತಪ್ಪಂತ ಭಾಸ ಆಗ್ತಿದೆ. ಆಕೆ ವೇಶ್ಯ ಮಗಳು ಆದ್ರೇನಂತೆ? ಆಕೆನೂ ಎಲ್ಲರ ಹಾಗೆ ಒಂದು ಹೆಣ್ಣು ತಾನೆ. ನನ್ನ ಹಾಗೆ, ಕಮ್ಯ ಹಾಗೆ, ಭ್ರಮ ಹಾಗೆ, ಎಲ್ಲ ಹೆಣ್ಣು ಮಕ್ಕಳ ಹಾಗೆ ತನ್ನ ವೈವಾಹಿಕ ಜೀವನದ ಬಗ್ಗೆ ಅದೆಷ್ಟೊಂದು ಆಸೆ, ಬಣ್ಣ ಬಣ್ಣದ ಕನಸುಗಳನ್ನು ಕಟ್ಕೊಂಡಿದ್ಲೋ ಏನು. ಆದರೆ ಒಂದು ಕ್ಷಣದಲ್ಲಿ ಅವಳ ಇಡೀ ಜೀವನವನ್ನೇ ನಿರ್ನಾಮ ಮಾಡಿಬಿಟ್ರಿ ನೀವುಗಳು. ಸಮಾಜದ ಹುಣ್ಣು ಅವಳಲ್ಲ, ವೇಶ್ಯೆ ಸಮಾಜದ ಹುಣ್ಣಲ್ಲ. ಅವಳನ್ನು ವೇಶ್ಯೆಯನ್ನಾಗಿ ಮಾಡಿದೆಯಲ್ಲ ಈ ಸಮಾಜದ ಕಟ್ಟುಪಾಡುಗಳು. ಗಂಡು ಅನ್ನೋ ರಾಕ್ಷಸ ಪ್ರವೃತ್ತಿಯ ಪ್ರಾಣಿ ಇವರುಗಳು ಈ ಸಮಾಜದ ಹುಣ್ಣು ಎಂದವಳು ರೋಷದಿಂದ ಬಿಕ್ಕಿ ಅತ್ತರೆ ಅವಳ ಅಳುವನ್ನು ಕಂಡು ನೀಲಮೇಘ ಬ್ರಹ್ಮ ಎಲ್ಲರಿಗೂ ಕರುಳು ಕಿತ್ತು ಬಂದಿತ್ತು. ಧಾರಿಣಿ, ಆಗಿದ್ದು ಆಗೋಯ್ತು. ಅದಕ್ಕೆ ನೀನ್ಯಾಕಮ್ಮ ಇಷ್ಟೊಂದು ದುಃಖ ಪಡ್ಕೊಳ್ತೀಯಾ? ಎಲ್ಲ ಅವಡವಡ ಹಣೆ ಬರಹನಮ್ಮ, ನಾವೇನು ಮಾಡೋಕ್ಕೆ ಆಗಲ್ಲ ಎಂದವರು. ನೀನು ಹೇಳಿದ್ದು ನಿಜನಮ್ಮ. ನಾವು ದುಡುಕಿ ಆ ಹುಡುಗಿ ಜೀವನನ ಹಾಳು ಮಾಡಿಬಿಟ್ವಿ. ಎಲ್ಲರಂತೆ ನಾವು ಕೂಡ ಸಮಾಜಕ್ಕೆ ಹೆದರಿ ಅವಳನ್ನು ದೂರ ಇಟ್ವಿ. ಈಗ ನಮ್ಮ ತಪ್ಪಿನ ಅರಿವು ನಮಗೆ ಆಗ್ತಿದೆ. ಆ ಹುಡುಗಿಗೆ ಒಂದು ಅವಕಾಶ ಕೊಡಬೇಕಿತ್ತು ಎಂದು ಅಲವತ್ತುಕೊಂಡರು ಮೇಘ ಪಶ್ಚಾತ್ತಾಪದಿಂದ. ಈಗ ಕಾಲ ಕೈಮೀರಿ ಹೋಗಿದ್ಯಮ್ಮ. ಗತಕಾಲ ನೆನಪಿಸಿಕೊಳ್ತಾ ಅಳ್ತಾ ಕೂಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ ಎಂದರು ನೀಲ. ನೋಡು, ಈ ಸತ್ಯದ ಅನಾವರಣದಿಂದ ಏನೆಲ್ಲ ಅನಾಹುತ ಆಗ್ತಾ ಇದೆಯಂತ. ಇಷ್ಟು ದಿನ ಮನೆಯಲ್ಲಿ ನೆಮ್ಮದಿ ಅನ್ನೋದಾದ್ರೂ ಇತ್ತು. ಪ್ರಣವ್ ಕೂಡ ಎಲ್ಲ ಮರೆತು ಹೊಸ ಜೀವನ ಪ್ರಾರಂಭ ಮಾಡೋದ್ರಲ್ಲಿದ್ದ. ಆದರೆ ಸತ್ಯನ ಕೆಣಕಿ ನೀನಾಗಿ ನೀನೇ ನಿನ್ನ ಜೀವನಕ್ಕೆ ಚಪ್ಪಡಿ ಕಲ್ಲು ಎಳ್ಕೊಂಡೆ. ಈಗ ಈ ಸತ್ಯನ ಹಿಡ್ಕೊಂಡು ಏನು ಮಾಡಬೇಕಂತ ಇದ್ದೀಯಾ? ಇದರಿಂದ ಯಾರಿಗೇನು ಪ್ರಯೋಜನ ಆಯಿತು? ಇದ್ದ ಸಮಸ್ಯೆ ಇನ್ನಷ್ಟು ಬಿಗುಡಾಯಿಸಿತು ಎಂದರು ಕೋಪದಿಂದ ಸುಧಾಕರ್.
ಇಲ್ಲಪ್ಪ, ಈ ಸತ್ಯದ ಅನಾವರಣದಿಂದ ಒಳ್ಳೆಯದೇ ಆಗಿದೆ, ಮುಂದೆ ಆಗುತ್ತೆ ಕೂಡ. ಆ ದೇವರೇ ನನ್ನ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾನೆ. ನನ್ನಿಂದ ನನ್ನ ಮನೆಯವರಿಂದ ತಿಳಿದು ತಿಳಿಯದೇನೋ ಆ ಹೆಣ್ಣಿಗೆ ಅನ್ಯಾಯ ಆಗಿದೆ. ಈಗ ಆಕೆಗೆ ನ್ಯಾಯ ಕೊಡಿಸೋದು ನನ್ನ ಜವಾಬ್ದಾರಿ ಎಂದಳು ಧಾರಿಣಿ ಗಂಭೀರವಾಗಿ. ಅವಳ ಮಾತು ಕೇಳಿ ಮನೆಯವರೆಲ್ಲರ ಮುಖವು ವಿವರ್ಣವಾಯಿತು. ಧಾರಿಣಿ, ಎಂತ ಮಾತಾಡ್ತಾ ಇದ್ದೀಯ ನೀನು? ಮರಲಾಗಿ ಎಂತೆಂಥದ್ದೆಲ್ಲ ಹೇಳಬೇಡ. ಇದು ನಿನ್ನ ಜೀವನ, ಮಕ್ಕಳಾಟ ಅಲ್ಲ. ಮೊದಲು ಎಂತ ಮಾಡಲಿಕ್ಕೆ ಹೊರಟಿದೀಯ ನೀನಂತ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಮಾತಾಡು. ಗೆಳತಿಯ ಮಾತು ಕೇಳಿ ಸಿಟ್ಟಾದಳು ಭ್ರಮ. ಇಲ್ಲ ಭ್ರಮ, ನಾನು ಸರಿಯಾಗಿ ಯೋಚಿಸಿ ಈ ನಿರ್ಧಾರಕ್ಕೆ ಬಂದಿರೋದು. ರೀಮಾ ಪ್ರಣವ್ ಮೊದಲ ಹೆಂಡತಿ, ನ್ಯಾಯಯುತವಾಗಿ ಪ್ರಣವ್ ಅವಳಿಗೇನೆ ಸೇರಬೇಕು ಎಂದಳು ಅಚಲವಾಗಿ. ಅವಳ ಮಾತು ಕೇಳಿ ಅವರೆಲ್ಲರೂ ದಿಗ್ಮೂಢರಾದರು. ಧಾರಿಣಿ, ಏನಮ್ಮ ಹೇಳ್ತಾ ಇದ್ದೀಯ ನೀನು? ನಾವು ಮಾಡಿರೋದು ತಪ್ಪೆ, ಒಪ್ಕೊಳ್ತೀವಿ. ಆದರೆ ಆ ತಪ್ಪಿಗೆ ನೀನ್ಯಾಕಮ್ಮ ಶಿಕ್ಷೆ ಅನುಭವಿಸಬೇಕು ಎಂದು ಕೇಳಿದ ನೀಲರವರಿಗೆ, ಇದು ಶಿಕ್ಷೆ ಅಲ್ಲ ಅತ್ತೆ, ಪ್ರಾಯಶ್ಚಿತ್ತ ಎಂದಳು ಶೂನ್ಯದತ್ತ